ಅಹಿಂಸಾ ಎಂದರೇನು? ಅಹಿಂಸಾದ ವ್ಯಾಖ್ಯಾನವು ಮನೋವಾಕ್ಕಾಯ್ ಸರ್ವಭೂತಮ ಅಪಿದಾನಂ ಅಹಿಂಸಾ. ಮನಸ್ಸಿನ ಮೂಲಕ ಯಾರಿಗೂ ನೋವು ಅಥವಾ ಸಂಕಟವನ್ನು ಉಂಟುಮಾಡುವುದಿಲ್ಲ. ವಾಕ್ಯಗಳು ಮತ್ತು ದೇಹ ಅನ್ನು ಅಹಿಂಸಾ ಎಂದು ಕರೆಯಲಾಗುತ್ತದೆ. ಆದರೆ ಅಹಿಂಸಾವನ್ನು ಅನುಸರಿಸುವಾಗ ಕೆಲವು ಪ್ರಮುಖ ಸಂಗತಿಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲ, ಒಬ್ಬರ ಸ್ವಂತ ದೇಹವನ್ನು ರಕ್ಷಿಸಲು ಬಲವನ್ನು ಬಳಸುವುದು ಅಥವಾ ಜೀವಿಯನ್ನು ಕೊಲ್ಲುವುದು ಅಹಿಂಸಾ ಉಲ್ಲಂಘನೆಯಲ್ಲ. ಎರಡನೇ, ಯಾವುದೇ ಜೀವಿಗಳ ಪ್ರಯೋಜನಕ್ಕಾಗಿ ಬಲವನ್ನು ಬಳಸುವುದು ಅಹಿಂಸಾ ಉಲ್ಲಂಘನೆಯಲ್ಲ. ಮೂರನೇ, ಅಟೆಟೆ ವಿರುದ್ಧ ಬಲವನ್ನು ಬಳಸುವುದು ಅಹಿಂಸಾ ಉಲ್ಲಂಘನೆಯಲ್ಲ. ಅಟೆಟೆ ಎಂದರೆ ಕ್ಷೇತ್ರ ದಾರಾಪಹಾರಿ ಶಾಸ್ತ್ರಧಾರಿ ದನಪಹ ಅಗ್ನಿದ್ ಗರ್ದಶ್ಚೇವ ಶಿಡೇತೆ ಆತತಾಯಿನ. ಅಂದರೆ ನಿಮ್ಮ ಆಸ್ತಿಯನ್ನು ಬಲವಂತದಿಂದ ವಶಪಡಿಸಿಕೊಳ್ಳಲು ಬಯಸುವವನು, ನಿನ್ನ ಹೆಂಡತಿಯನ್ನು ಅಪಹರಿಸಲು ಬಯಸುವವನು, ನಿನ್ನನ್ನು ಕೊಲ್ಲಲು ಆಯುಧದೊಂದಿಗೆ ಬರುವವನು, ನಿಮ್ಮ ಸಂಪತ್ತನ್ನು ಲೂಟಿ ಮಾಡಲು ಬಯಸುವವನು, ನಿಮ್ಮ ಮನೆಗೆ ಬೆಂಕಿ ಹಚ್ಚುವವನು ಅಥವಾ ನಿಮಗೆ ವಿಷ ಹಾಕಿ ನಿಮ್ಮನ್ನು ಕೊಲ್ಲಲು ಬಯಸುವವರನ್ನು ಅಟೆಟೆ ಎಂದು